me forever on fire. ಬೇಲ್ ಅರ್ಜಿ ವಿಚಾರಣೆ ಮುಂದೂಡಿಕೆಯಿಂದ ದರ್ಶನ್ಗೆ ಮತ್ತೆ ಟೆನ್ಷನ್ ಜಾಸ್ತಿ ಆಗಿದೆಯಂತೆ. ಅರ್ಜಿ ವಿಚಾರಣೆ ಮುಂದೂಡಿಕೆ ಬಗ್ಗೆ ಒಂದು ಕಡೆ ಮಾಹಿತಿಯನ್ನು ವಿಜಯಲಕ್ಷ್ಮಿ ಅವರು ಕೊಟ್ಟಿದ್ದಾರೆ. ಈ ಥರ ಆಯಿತು, ಇವತ್ತು ಬೇಲ್ ಅರ್ಜಿ ವಿಚಾರಣೆ ಇತ್ತು. ಈ ಸಂದರ್ಭದಲ್ಲಿ ಮತ್ತೆ ಅದನ್ನು 3 ದಿನಗಳ ಕಾಲ ಅಂದರೆ ಅಕ್ಟೋಬರ್ 4ರವರೆಗೂ ಕೂಡ ನೀವು ವೆಯ್ಟ್ ಮಾಡಬೇಕಾಗತ್ತೆ ಅಂತ ಹೇಳಿ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಬಳ್ಳಾರಿ ಜೈಲಲ್ಲಿ ದರ್ಶನ್ ಅವರನ್ನ ಇವತ್ತು ವಿಜಯಲಕ್ಷ್ಮಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಯಾವ ಕಾರಣಕ್ಕೆ ಮುಂದೂಡಿದ್ದಾರೆ ಎನ್ನುವ ಬಗ್ಗೆ ಮಾಹಿತಿಯನ್ನು ಕೂಡ ಪತ್ನಿ ಕೊಟ್ಟಿದ್ದಾರೆ. ವಿಜಯಲಕ್ಷ್ಮಿ ಅವರು ಜೈಲಿನ ಸಂದರ್ಶಕರ ಕೊಠಡಿಯಲ್ಲಿ ದರ್ಶನ್ ಜೊತೆ ವಿಜಯಲಕ್ಷ್ಮಿ ಅವರು ಸಾಕಷ್ಟು ಕಾಲ ಇವತ್ತು ಮಾತಾಡಿದ್ದಾರೆ. ಇವತ್ತು ವೆಯ್ಟಿಂಗ್ ಇದ್ದಿದ್ದು ಇಷ್ಟೇ. ಅಂದರೆ ಪ್ರತಿ ಸೋಮವಾರ ಮತ್ತು ಗುರುವಾರ ದರ್ಶನ್ ಅವರ ಪತ್ನಿ ಪರಪ್ಪನ ಅಗ್ರಹಾರದಲ್ಲೂ ಬರ್ತಾಯಿದ್ರು, ದರ್ಶನ್ ಅವರನ್ನ ಭೇಟಿ ಮಾಡಿ ಹೋಗ್ತಾಯಿದ್ರು. ಸೇಮ್ ಇವತ್ತು ಸೋಮವಾರ ಬಂದಿದ್ದಾರೆ, ಇವತ್ತು ಕೂಡ ಭೇಟಿ ಮಾಡಿದ್ದಾರೆ. ಕೋಇನ್ಸಿಡೆಂಟ್ಲಿ ಇವತ್ತು ಬೇಲ್ ಅರ್ಜಿಯ ವಿಚಾರಣೆ ಕೂಡ ಇತ್ತು. ಇದೇ ಸಂದರ್ಭದಲ್ಲಿ ಏನೆಲ್ಲ ಕಾರಣಗಳನ್ನು ಇಟ್ಕೊಂಡು ಬೇಲ್ ಅರ್ಜಿ ಮುಂದೂಡಿದರು ಅಂತ ಕೂಡ ಇಲ್ಲಿ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರಿಗೆ ಒಂದು ಕಡೆ ಮಾಹಿತಿಯನ್ನು ಕೂಡ ಕೊಟ್ಟಿರಬಹುದು. ದರ್ಶನ್ ಮತ್ತು ಅವರ ಸಹೋದರ, ದರ್ಶನ್ ಸಹೋದರ ಇದ್ದಾರಲ್ಲ, ದರ್ಶನ್ ಸಹೋದರನೂ ಬಂದಿದ್ದಾರೆ. ದರ್ಶನ್ ಪತ್ನಿಯವರು ಕೂಡ ಬಂದು ಇವತ್ತು ದರ್ಶನನ್ನು ಭೇಟಿ ಮಾಡಿಕೊಂಡು ಸಂದರ್ಶಕರ ಕೊಠಡಿಯಲ್ಲಿ ಸಾಕಷ್ಟು ಕಾಲ ಚರ್ಚೆ ಮಾಡಿ ಮಾತುಕತೆ ನಡೆಸಿ ಅವರು ಇವತ್ತು ಹೋಗಿದ್ದಾರೆ. ಅಂದರೆ ಅಲ್ಲಿಗೆ ಏನು ವಿಷಯ ಅಂತ ಹೇಳಿದ್ರೆ ನಿರೀಕ್ಷೆ ಇತ್ತು ಅಂತ ಕಾಣುತ್ತೆ. ಬಟ್ ಇಲ್ಲಿ ಒಂದು ಕಡೆ ಅವರ ಪತ್ನಿ ಅಲ್ಲಿ ಹೋಗಿರೋದು ನೋಡಿದಾಗ ತೀರಾ ಎಕ್ಸ್ಪೆಕ್ಟೇಷನ್ ಇದ್ದಂತೆ ಕಾಣಿಸ್ತಿಲ್ಲ ಪತ್ನಿಯವರಿಗೆ. ಇಲ್ಲ ಎತ್ತೇನೋ ಬೇಲಾಗ್ಬಿಡುತ್ತೆ ಅಂಥೇಳಿ. ಕಾರಣ ವಕೀಲರಾಗಲಿ ಅಥವಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪರ ಹೋರಾಟ ಮಾಡ್ತಿರೋದು ಯಾರಾದರೂ ಸರಿಯೇ, ಅವ್ರೇನು ಮಾಡ್ತಿರ್ತಾರೆ ಅಂದರೆ ಅವ್ರ ಬಳಿ ಮಾಹಿತಿ ಇರುತ್ತೆ. ನೋಡಿ, ನಾವು ಇವತ್ತು ಹಾಕೋಕ್ಕಾಗಲ್ಲ, ಇವತ್ತು ನಾವು ಬೇಲ್ ಕೇಳೋಕ್ಕಾಗಲ್ಲ, ಇಂತಿಂಥ ಮಾಹಿತಿ ನಮಗೆ ಬರ್ತಾ ಇದೆ, ಇದ್ರ ಬಗ್ಗೆನೂ ನಾವು ಒಂದು ಹಂತಕ್ಕೆ ಒಂದು ವಾದವನ್ನು ನಾವು ಮಂಡಿಸಬೇಕಾಗುತ್ತದೆ. ಸೊ ಅದಕ್ಕೆ ನಮ್ಮೊಂದು ಪ್ರಿಪ್ರೇಷನ್ ಬೇಕಾಗುತ್ತೆ. ಸುಮ್ಮನೆ ಹೋಗೋದು, ನಾವೇನೋ ವಾದ ಮಾಡೋದು, ಅದು ಅಕಸ್ಮಾತ್ ಅದು ಆ ಒಂದು ವಾದ ನಿಲ್ಲದೆ ಇದ್ದರೆ ಕೋರ್ಟಲ್ಲಿ, ಆಗ ನಮಗೆ ಮತ್ತೆ ಬೇಲ್ ರಿಜೆಕ್ಟ್ ಆಗಿಬಿಡುತ್ತೆ. ರಿಜೆಕ್ಟ್ ಮಾಡ್ಕೊಳ್ಳೋದು ಬೇಡ, ಟೈಮ್ ತೊಗೊಂಡ್ರೂ ಚಿಂತೆ ಇಲ್ಲ, ಕರೆಕ್ಟಾಗಿ ಒಂದು ವಾದವನ್ನು ಮಾಡಿ, ಏನೋ ಸಾಕ್ಷಿ ಅಂತಿದ್ದಾರೆ, ಚಾರ್ಜ್ ಶೀಟ್ ಅಂತಿದ್ದಾರೆ, ಈ ವಿಚಾರವನ್ನೆಲ್ಲ ನಾವು ಮುಂದೆ ಇಟ್ಟು ನಾವು ಮಾತಾಡ್ತೀವಿ ಅಂತ ಕೂಡ ಹೇಳಿರಬಹುದು. ಆ ಕಾರಣದಿಂದಾಗಿ ದರ್ಶನ್ ಅವರ ಪತ್ನಿಯವರ ಒಂದು ಟೀಮ್, ಅಂದರೆ ಅವರು ಸಾಕಷ್ಟು ಲೀಗಲ್ ಎಕ್ಸ್ಪರ್ಟ್ಸ್ ಜೊತೆ ಮಾತಾಡ್ತಾ ಇರ್ತಾರೆ, ಅವರಿಗೆ ತೀರಾ ಇವತ್ತೇ ಬೇಲ್ ಸಿಕ್ಕಿಬಿಡುತ್ತೆ ನಿರೀಕ್ಷೆ ಇದ್ದಂತಿಲ್ಲ. ಅದೇ ದರ್ಶನ್ ಅವ್ರಿಗೆ ಏನಾಗಿರುತ್ತೆ ಒಳಗಡೆ ಅಂತ ಹೇಳಿದ್ರೆ, ಇಲ್ಲ ನನಗೇನೋ ಬೇಲ್ ಸಿಗಬಹುದೇನೋ, ಇವತ್ತು 30 ಸಲ ಅಷ್ಟೇ 15 ದಿನ ಮುಂದಕ್ಕೆ ಹಾಕಿದ್ರು, ಸಿಗಬಹುದು ನಿರೀಕ್ಷೆ ಇತ್ತು. ಅವತ್ತು ಆ ನಿರೀಕ್ಷೆ ಇದೀಗ ಸುಳ್ಳಾಗಿದೆ.